ಹಲೋ ಮೈ ಡಿಯರ್ ಲರ್ನರ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕಾರ್ಗೋಸ್ ಒಂದು ಲಿರಿಕಲ್ ಪೊಯಮ್ ಬಾಯ್ ಜಾನ್ ಮಾಸಿಫೀಲ್ಡ್ ಈ ಒಂದು ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಡಿಸ್ಕಸ್ ಮಾಡ್ತಾ ಈ ಪದ್ಯದ ಸಂಪೂರ್ಣ ಸಮರಿಯನ್ನು ಕಲಿಯೋಣ. ಇಲ್ಲಿ ಜಾನ್ ಮಾಸಿಫೀಲ್ಡ್ರವರು ಕಾರ್ಗೋಸ್ ಈ ಒಂದು ಪದ್ಯದಲ್ಲಿ 3 ಶಿಪ್ಪುಗಳ ಬಗ್ಗೆ, ಅದು ಕಾರ್ಗೋ ಶಿಪ್ಪುಗಳ ಬಗ್ಗೆ. ಇಲ್ಲಿ ಕಾರ್ಗೋಸ್ ಎಂದಾಗ ಸರಕುಗಳು ಅಂತ ಅರ್ಥ ಬರುತ್ತೆ. ಈ ಸರಕುಗಳನ್ನು ಸಾಗಿಸ್ತಕ್ಕಂತಹ 3 ರೀತಿಯ ಶಿಪ್ಪುಗಳ ಬಗ್ಗೆ ಈ ಪದ್ಯದಲ್ಲಿ ವರ್ಣಿಸ್ತಾ ಹೋಗ್ತಾ ಇದ್ದಾರೆ. ಮೊದಲ 2 ಸಾಲುಗಳಲ್ಲಿ ಆ ಶಿಪ್ಪುಗಳು ಎಲ್ಲಿಂದ ಎಲ್ಲಿಯವರೆಗೂ ಹೋಗ್ತಾ ಇದೆ ಅಂತ, ಮತ್ತೆ ಉಳಿದ 3 ಸಾಲುಗಳಲ್ಲಿ ಆ ಶಿಪ್ಪುಗಳಲ್ಲಿ ಸಾಗಿಸ್ತಕ್ಕಂತಹ ವಿವಿಧ ರೀತಿಯ ಸರಕುಗಳ ಬಗ್ಗೆ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಅಂದರೆ ಈ ಸಾಲಿನಲ್ಲೇ ಆ ಶಿಪ್ಪುಗಳ ಒಂದು ವೈಭವ, ಅವುಗಳ ಒಂದು ಐತಿಹಾಸಿಕವಾದಂತಹ ಒಂದು ಅಂಶಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಬನ್ನಿ ಲೈನ್ ಬೈ ಲೈನ್ ಈ ಒಂದು ಪೊಯಮ್ನ ಸಾಲುಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಮೊದಲ ಸ್ಟ್ಯಾನ್ಸದಲ್ಲಿ ಹೇಳ್ತಾರೆ, ಕ್ವಿನ್ಕಿರೇಮ್ ಆಫ್ ನಿನ್ವೆ ಫ್ರಮ್ ಡಿಸ್ಟ್ಯಾಂಟ್ ಓಪಿರ್ ರೋಯಿಂಗ್ ಹೋಮ್ ಟು ಹೆವೆನ್ ಇನ್ ಅ ಸನ್ನಿ ಪ್ಯಾಲೆಸ್ಟೈನ್ with a cargo of ivory and apes and peacocks, sandalwood, cedarwood and sweet white wine. ನೋಡಿ, ಇಲ್ಲಿ ಮೊದಲ ಒಂದು ಸ್ಟ್ಯಾನ್ಸದಲ್ಲಿ ಅವರು ಮಾತಾಡ್ತಾ ಇರ್ತಕ್ಕಂಥದ್ದು ಕ್ವಿನ್ಕಿರೇಮ್ ಅಂತಕ್ಕಂತಹ ಒಂದು ದೊಡ್ಡ ಹಡಗಿನ ಬಗ್ಗೆ ಮಾತಾಡ್ತಾ ಇದೆ. ಈ ಒಂದು ಹಡಗು ನೆನೆಹೆಮ್ನಿಂದ ಹಿಡಿದು ಒಪೀರ್ ಕಡೆಗೆ ಹೋಗ್ತಾ ಇದೆ. ಈ ಹಡಗು ಪೌರಾಣಿಕ ಯುಗದ ಪ್ರತೀಕ. ನಿನ್ವೆಹೆಮ್ ಮತ್ತು ಒಪೀರ್ 2 ಧಾರ್ಮಿಕ ಮತ್ತು ಐತಿಹಾಸಿಕ ಸ್ಥಳಗಳು. ಈ ಹಡಗು ಎಂಬುದು ಒಂದು ಭೌತಿಕ ವಾಹನವಲ್ಲ, ಅದು ಮಾನವನ ಇಚ್ಛೆಗಳ, ಮೌಲ್ಯಗಳ ಸಾಗಾಣಿಕೆಯ ಪ್ರತೀಕವಾಗಿದೆ ಅಂತಕ್ಕಂಥದ್ದು ಈ ಸಾಲಿನ ಅರ್ಥ ಆಗುತ್ತೆ. ರೋಯಿಂಗ್ ಹೋಮ್ ಟು ಹೆವೆನ್ ಇನ್ ಸನ್ನಿ ಪ್ಯಾಲೆಸ್ಟೈನ್. ಈ ಹಡಗು ಒಂದು ಪ್ಯಾಲೆಸ್ಟೈನ್ನ ಬಂದರಿನ ಕಡೆಗೆ ಸಾಗ್ತಾ ಇದೆ. ಹೋಮ್ ಮತ್ತು ಹೆವೆನ್ ಎಂಬ ಈ 2 ಶಬ್ದಗಳು ಒಂದು ರೀತಿ ಭೌತಿಕ ಮತ್ತು ಒಂದು ರೀತಿ ಆಧ್ಯಾತ್ಮಿಕವಾದಂಥ ಸ್ಥಳಗಳನ್ನು ಸೂಚಿಸುತ್ತೆ. ಇಲ್ಲಿ ಸಾಗಣೆ ಕೇವಲ ಭೌಗೋಳಿಕವಲ್ಲ, ಅದು ತೃಪ್ತಿ, ನೆಮ್ಮದಿ, ಜ್ಞಾನ ಮತ್ತು ಶಾಂತಿಗಾಗಿ ನಡೀತಾ ಇದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಸೂರ್ಯನ ಪ್ರಕಾಶದಿಂದ ಹೊಳಿತಕ್ಕಂತಹ ಪ್ಯಾಲೆಸ್ತೈನ್ನ ಒಂದು ಆ ಸ್ಥಳಕ್ಕೆ ಈ ಹಡಗು ಹೊರಡ್ತಾ ಇದೆ. ಮತ್ತು ವಿತ್ ಎ ಕಾರ್ಗೋ ಆಫ್ ಐವರಿ ಆ್ಯಂಡ್ ಏಪ್ಸ್ ಆ್ಯಂಡ್ ಪಿಕಾಕ್ಸ್. ಈ ಹಡಗಿನಲ್ಲಿ ಏನು ಸಾಗಿಸ್ತಾ ಇದ್ದಾರೆ ಅಂದರೆ ಐವರಿ, ಆ ಸರಕು ಒಂದು ಸಂಪತ್ತು, ಅದು ಆನೆಯ ದಂತ, ಶಿಲ್ಪ, ಇವುಗಳ ಬಗ್ಗೆ ಹೇಳ್ತಾರೆ. ಇದು ಪ್ರಾಚೀನ ಕಾಲದ ಸೌಂದರ್ಯದ ಸೂಚಕವಾಗಿದೆ. ಈ ಹಡಗಿನಲ್ಲಿ ಮತ್ತೆ ಒಂದು ಏಪ್ಸ್, ಚಿಂಪಾಂಜಿಗಳು ಮತ್ತು ಕೋತಿಗಳು ಅಥವಾ ನವಿಲುಗಳು ಸಹ ಆ ಸರಕಿನಲ್ಲಿದ್ದಾವೆ. ಇಲ್ಲಿ ಆ ಕೋತಿಗಳು ಮನುಷ್ಯನ ಒಂದು ಉಚ್ಚಾಟವನ್ನು ಹೇಳಿದರೆ, ನವಿಲುಗಳು ವೈಭವದ ಪ್ರತೀಕ. 2 ಪ್ರಾಣಿಗಳು ಮಾನವನ ನೈಸರ್ಗಿಕತೆ, 2 ಮುಖಗಳನ್ನು ಹೇಳುತ್ತೆ, ಕ್ರಿಯಾಶೀಲತೆ ಮತ್ತು ಸೌಂದರ್ಯವನ್ನು ಪ್ರತಿಬಿಂಬಿಸ್ತವೆ. ನಂತರ ಸ್ಯಾಂಡಲ್ವುಡ್, ಸಿದಾರ್ವುಡ್ ಆ್ಯಂಡ್ ಸ್ವೀಟ್ ವೈಟ್ ವೈನ್. ಈ ಹಡಗಿನಲ್ಲಿ ಶ್ರೀಗಂಧ ಇದೆ, ದೇವದಾರು ಮರಗಳಿದ್ದಾವೆ ಮತ್ತು ಒಂದು ವೈನನ್ನು ಕೂಡ ಸಾಗಿಸಲಾಗ್ತಾ ಇದೆ. ಈ ಎಲ್ಲ ಭೌತಿಕ ಮತ್ತು ಸಾಂಸ್ಕೃತಿಕ ಸಂಪತ್ತುಗಳನ್ನು ಸೂಚಿಸುತ್ತೆ. ಶ್ರೀಗಂಧ ಪವಿತ್ರತೆ ಹೇಳಿದರೆ, ದೇವದಾರು ಶಕ್ತಿಯನ್ನು ತೋರಿಸುತ್ತೆ, ವೈನ್ ಆನಂದ ಮತ್ತು ಸಂಭ್ರಮದ ಸಂಕೇತ. ಈ ಸರಕಿನ ಪಟ್ಟಿ ನಿಜವಾದ ಸಾಂಸ್ಕೃತಿಕೆಯ ಒಂದು ಸಾಗಾಣಿಕೆಯ ಬಗ್ಗೆ ಈ ಒಂದು ಮೊದಲ ಸ್ಟ್ಯಾನ್ಸದಲ್ಲಿ ತಿಳಿಸಿದ್ದಾರೆ. ಇನ್ನು ಸೆಕೆಂಡ್ ಸ್ಟ್ಯಾನ್ಸ ನೋಡೋಣ. ಸ್ಟೇನ್ಲಿ ಸ್ಪ್ಯಾನಿಷ್ ಗ್ಯಾಲಿಯನ್ come from the isthmus, dipping through the tropics by the palm green shores with a cargo of diamonds, emeralds, amethysts, topaz and cinnamon and gold moidores. ನೋಡಿ, ಈ 2ನೇ ಸ್ಟ್ಯಾನ್ಸ್ನಲ್ಲಿ ಇನ್ನೊಂದು ಶಿಪ್ನ ಬಗ್ಗೆ ಹೇಳ್ತಾ ಇದ್ದಾರೆ. ಆ ಇನ್ನೊಂದು ಶಿಪ್ ಯಾವುದಪ್ಪ ಅಂದಾಗ ಅದು ಸ್ಪ್ಯಾನಿಷ್ ಗ್ಯಾಲಿಯನ್. ಇದು ಒಂದು ಗಾಂಭೀರ್ಯತವಾದಂತಹ ಶಿಪ್ ಆಗಿದ್ದು, ಇದು ಪನಾಮ ಭೂಸಂಧಿಯಿಂದ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಹಡಗು ಸಮೃದ್ಧಿಯಿಂದ ತುಂಬಿರ್ತಕ್ಕಂತಹ ಯುರೋಪಿಯನ್ ಸಾಮ್ರಾಜ್ಯಶಾಹಿಯ ಪ್ರತೀಕ. ಇಲ್ಲಿ ಆ ಸ್ಟೇಟ್ಲಿ ಅಂತಕ್ಕಂಥದ್ದು ಒಂದು ಡಿಗ್ನಿಫೈಡ್ ಅಂತಕ್ಕಂಥ, ಮೆಜೆಸ್ಟಿಕ್ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಇದು ಶಕ್ತಿಯ ಜೊತೆಗೆ ಶ್ರೇಷ್ಠತೆಯ ಸೂಚಕವಾಗಿದೆ. ಡಿಪ್ಪಿಂಗ್ ಥ್ರೂ ದ ಟ್ರಾಪಿಕ್ಸ್ ಬೈ ದ ಪಾಮ್ ಗ್ರೀನ್ ಶೋರ್. ಈ ಹಡಗು ಪಾಮ್ ಮರಗಳಿಂದ ತುಂಬಿದ ಉಷ್ಣವಲಯದ ತೀರಗಳಿಂದ ಬರ್ತಾ ಇದೆ ಅಂತ. ಇದು ನೈಸರ್ಗಿಕ ಸೌಂದರ್ಯ ಹಾಗೂ ಸಂಪತ್ತುಗಳನ್ನು ಹೇಳ್ತಾ ಇದೆ. ಡಿಪ್ಪಿಂಗ್ ಅಂದರೆ ಓಲಾಡುತ್ತಾ ಸಾಗ್ತಾ ಇದೆ. ಈ ಹಡಗು ಚಲನೆಯ ಮಾತ್ರವಲ್ಲ, ಅದರ ಗತಿ ಮತ್ತು ಅದರ ಸಮಯದ ಅರಿವಿಗೆ ಇದು ಒಂದು ರೀತಿ ಒಂದು ಸೂಚನೆಯನ್ನು ನೀಡ್ತಾ ಇದೆ.
ಈ ಹಡಗಿನಲ್ಲಿ ಸಾಗ್ತಾ ಇರ್ತಕ್ಕಂಥ ಒಂದು ಸಾಗಾಣಿಕೆ ವಸ್ತುಗಳು ಯಾವುದಪ್ಪ ಅಂದರೆ ವಿತ್ ಎ ಕಾರ್ಗೋ ಆಫ್ ಡೈಮಂಡ್ಸ್. ಇಲ್ಲಿ ವಜ್ರಗಳ ಸಾಗಾಣಿಕೆ ನಡೀತಾ ಇದೆ. ವಜ್ರಗಳು ಶಕ್ತಿ, ಶ್ರೀಮಂತರ ಪ್ರಭಾವದ ಪ್ರತೀಕ. ಇದು ದುರ್ಲಭ ಸಂಪತ್ತು, ಅಧೀನತೆ, ಮನುಷ್ಯನ ಹಂಬಲವನ್ನು ತೋರಿಸುತ್ತೆ. ಎಮರಲ್ಡ್ಸ್ ಆ್ಯಂಡ್ ಅಮೈಥಿಸ್ಟ್ಸ್, ಇಲ್ಲಿ ರತ್ನಗಳು, ನೀಲಿ ಮಣಿಗಳು ಎಲ್ಲವೂ ಸಹ ಇದರಲ್ಲಿ ಹೋಗ್ತಾ ಇದೆ, ಸಾಗಿಸಲ್ಪಡ್ತಾ ಇದೆ. ಇಲ್ಲಿ ಆ ಒಂದು ಮನುಷ್ಯನ ಲಾಲಾಸ್ಯ ಮತ್ತು ಅಹಂಕಾರದ ಒಂದು ಪ್ರತಿಫಲನ ಇಲ್ಲಿ ನಮಗೆ ಕಾಣ್ತಾ ಇದೆ. ಜೊತೆಗೆ ಟಾಪೆಸಸ್ ಆ್ಯಂಡ್ ಸಿನಾಮಿನ್ ಆ್ಯಂಡ್ ಗೋಲ್ಡ್ ಮಾಯ್ಡರಸ್, ಇಲ್ಲಿ ಕಲ್ಲುಗಳು, ಟಾಪೆಸಸ್ ಕಲ್ಲುಗಳು, ದಾಲ್ಚಿನ್ನಿ ಮತ್ತು ಚಿನ್ನದ ನಾಣ್ಯಗಳು, ಇವು ಆ ಕಾಲದ ವ್ಯಾಪಾರದ ದಿಕ್ಕುಗಳನ್ನು ತೋರಿಸುತ್ತೆ. ಜಗತ್ತಿನ ಆರ್ಥಿಕ ಪ್ರವಾಹದಲ್ಲಿ ಸ್ಪೇನ್ನ ಸ್ಥಾನವನ್ನು ಹೇಳುತ್ತೆ. ಸಾಂಸ್ಕೃತಿಕತೆಯೊಂದಿಗೆ ಇದು ಒಂದು ಆಧ್ಯಾತ್ಮಿಕತೆಯನ್ನು ಕೂಡ ತೋರಿಸುತ್ತೆ. ಮತ್ತು ಅಲ್ಲಿರ್ತಕ್ಕಂಥ ಸರಕುಗಳು ಈ ಒಂದು ಶಿಪ್ನ ಮೂಲಕ ತೆಗೆದುಕೊಂಡು ಹೋಗ್ತಾ ಇದೆ. ನಂತರ ಸ್ಟ್ಯಾನ್ಸಾ 3ಕ್ಕೆ ಬಂದಾಗ ಇಲ್ಲಿ ಮತ್ತೊಂದು ಶಿಪ್ನ ಬಗ್ಗೆ ಹೇಳ್ತಾ ಇದ್ದಾರೆ. ಡರ್ಟಿ ಬ್ರಿಟಿಷ್ ಕೋಸ್ಟರ್ ವಿತ್ ಎ ಸಾಲ್ಟ್ ಕೇಕ್ಡ್ ಸ್ಮೋಕ್ ಸ್ಟಾಕ್ ಬಟ್ಟಿಂಗ್ ಥ್ರೂ ದ ಚಾನಲ್ ಇನ್ ದ ಮ್ಯಾಡ್ ಮಾರ್ಚ್ ಡೇಸ್ with a cargo of tin coal, road rails, pig lead, firewood, ironware and cheap tin trays. ನೋಡಿ, ಇಲ್ಲಿ 3ನೇ ಒಂದು ಶಿಪ್ನ ಬಗ್ಗೆ ಹೇಳಬೇಕಾದ್ರೆ ಅದನ್ನು ಡರ್ಟಿ ಬ್ರಿಟಿಷ್ ಕೋಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಅದು ಸಾಲ್ಟ್ ಕೇಕ್ಡ್ ಸ್ಮೋಕ್ ಸ್ಟಾಕ್ ಅಂತ, ಅಂದರೆ ಉಪ್ಪಿನಿಂದ ತುಂಬಿರ್ತಕ್ಕಂತಹ ಒಂದು ಹೊಗೆಯನ್ನು ಬಿಡ್ತಕ್ಕಂತಹ ಒಂದು ಬ್ರಿಟಿಷ್ ಹಡಗು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಡರ್ಟಿ ಎಂಬ ಪದ ಒಂದು ಪೌರಾಣಿಕ ವೈಭವಪೂರ್ಣ ಹಡಗುಗಳ ಸೌಂದರ್ಯದಲ್ಲಿ ಕಾಣುತ್ತೆ. ಇದು ಕೈಗಾರಿಕೆ ಯುಗದ ಒಂದು ಶ್ರಮದ ಲೇಬರ್ ಅಂತ ಹೇಳ್ತೀವಲ್ವ, ಆ ವಾಸ್ತವಿಕತೆಯನ್ನು ಇದು ತೋರಿಸ್ತಾ ಇದೆ. ಇಡೀ ಕೈಗಾರೀಕರಣದ ಕಾಲದ ಒಂದು ಸ್ಥಿತಿಯನ್ನು ಈ ಒಂದು ಶಿಪ್ ಸಂಕೇತಿಸ್ತಾ ಇದೆ. ಬಟ್ಟಿಂಗ್ ಥ್ರೂ ದ ಚಾನಲ್ ಇನ್ ದ ಮ್ಯಾಡ್ ಮಾರ್ಚ್ ಡೇಸ್, ಇಲ್ಲಿ ಮಾರ್ಚ್ನ ಆ ದಿನಗಳಲ್ಲಿ ಒಂದು ಚಾನಲ್ನೊಳಗೆ ತಲೆದೂಗಿ ಸಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಕಾಲ ಚಲನೆಗಿಂತ ವೇಗವಾಗಿ ಸಾಗುವ ಮನುಷ್ಯನ ಆಧುನಿಕ ಬದುಕು, ಅದು ಆತಂಕ, ಆತುರ, ನಿರಾತಂಕವಾಗಿ ಸಾಗ್ತಾ ಇದೆ. ಇದು ತಂತ್ರಜ್ಞಾನಕ್ಕೆ ಒಂದು ಸೂಚನೆಯಾಗಿ ಹಡಗಿನ ಬಗ್ಗೆ ಹೇಳ್ತಾ ಇದ್ದಾರೆ. ಇದು ಒಂದು ಸ್ಟೀಮ್ ಇಂಜಿನ್, ಹೊಗೆಯನ್ನು ಬಿಡ್ತಕ್ಕಂತಹ ಒಂದು ಇಂಜಿನ್ ಇದು ಸಾಗ್ತಾ ಇದೆ. ಇದರಲ್ಲಿರ್ತಕ್ಕಂಥ ಸರಕುಗಳು ವಿತ್ ಎ ಕಾರ್ಗೋ ಆಫ್ ಟೈನ್ ಕೋಲ್, ಟೈನ್ ಪ್ರದೇಶದಿಂದ ಕಲ್ಲಿದ್ದಲನ್ನು ಇದು ಸಾಗಿಸ್ತಾ ಇದೆ. ಕೈಗಾರಿಕಾ ಒಂದು ಕಾರಣಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಶಕ್ತಿಯ ಮೂಲ ಕಲ್ಲಿದ್ದಲು, ಆದರೆ ಅದೇ ಶ್ರಮದ ಮೂಲ ಕೂಡ ಈ ಮಾನವನ ಈ ಒಂದು ಸಾಮರ್ಥ್ಯವನ್ನು ತೋರಿಸ್ತಕ್ಕಂಥ ಈ ಕಲ್ಲಿದ್ದಲನ್ನು ಹೊತ್ತು ಈ ಹಡಗು ಸಾಗ್ತಾ ಇದೆ. ಅದರ ಜೊತೆಗೆ ರೋಡ್ ರೈಲ್ಸ್, ಪಿಗ್ ಲೆಡ್, ರಸ್ತೆಯ ಹಳಿಗಳು ಮತ್ತು ಸೀಸದ ಒಂದು ಗಟ್ಟಿಗಳನ್ನು ತಗೊಂಡು ಹೋಗ್ತಾ ಇದೆ. ಇಲ್ಲಿ ಪ್ರಗತಿವಾದದ ಒಂದು ನಿರ್ಮಾಣದ ಈ ಹಡಗಾಗಿರುತ್ತೆ. ಇದು ಮಾರ್ಗ ನಿರ್ಮಾಣ ಮಾಡೋದಕ್ಕೆ ಎಲ್ಲದಕ್ಕೂ ಬೇಕಾಗಿರ್ತಕ್ಕಂಥ ಒಂದು ಹಾರ್ಡ್ವೇರನ್ನು ತಗೊಂಡು ಹೋಗ್ತಾ ಇದೆ. ಅದರ ಜೊತೆಗೆ ಫೈರ್ವುಡ್, ಐರನ್ವೇರ್ ಆ್ಯಂಡ್ ಚೀಪ್ ಟಿನ್ ಟ್ರೇಸ್, ಇದು ಬೆಂಕಿಗೆ ಬೇಕಾಗಿರ್ತಕ್ಕಂತಹ ಒಂದು ಮರಗಳನ್ನು, ಹಾಗೆ ಕಬ್ಬಿಣದ ಒಂದು ಸಾಮಾನುಗಳನ್ನು ಮತ್ತು ತವರಿನ ಒಂದು ತಟ್ಟೆಗಳನ್ನು ಇದು ತಗೊಂಡು ಹೋಗ್ತಾ ಇದೆ. ಸಾಮಾನ್ಯ ಜನರ ಬದುಕಿನ ಒಂದು ವಸ್ತುಗಳಾಗಿರ್ತಕ್ಕಂಥ ಕೈಗಾರಿಕಾ ವಸ್ತುಗಳು, ಇವುಗಳನ್ನು ಈ ಒಂದು ಹಡಗು ತೆಗೆದುಕೊಂಡು ಹೋಗ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಮೊದಲ ಹಡಗು ಪೌರಾಣಿಕ, ಸಂಸ್ಕೃತಿ ಮತ್ತು ನೈಸರ್ಗಿಕ ವೈಭವ ಮತ್ತು ಆಧ್ಯಾತ್ಮಿಕ ತೃಪ್ತಿಯನ್ನು ಸಂಕೇತ ಮಾಡುತ್ತೆ. ದ್ವಿತೀಯ ಹಡಗು ಒಂದು ರೀತಿ ಸಾಮ್ರಾಜ್ಯಶಾಹಿಯ ಶಕ್ತಿ, ಆರ್ಥಿಕತೆ, ಸಂಪತ್ತು, ವೈಭವವನ್ನು ಹೇಳುತ್ತೆ. ಇನ್ನು 3ನೆಯ ಹಡಗು ಕೈಗಾರಿಕೆಯ ಶ್ರಮ, ಭೌತಿಕ ಚಿಂತನೆ ಮತ್ತು ಪ್ರಗತಿಪರವಾದಂತಹ ಕಠಿಣ ವಾಸ್ತವಗಳನ್ನು ತಿಳಿಸುತ್ತೆ. ಇಲ್ಲಿ ಜಾನ್ ಮಾಸಿಫೀಲ್ಡ್ರವರು ಈ ಕಾರ್ಗೋ ಪದ್ಯದ ಮೂಲಕ ಈ ಶಿಪ್ಪುಗಳನ್ನು ಈ ರೀತಿಯಾಗಿ ವರ್ಣಿಸಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಕನ್ನಡದ ಎಕ್ಸ್ಪ್ಲನೇಷನ್ನೊಂದಿಗೆ ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ತಪ್ಪದೆ ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.